ಕೂಡ ಕರೆಂಟ್ ಕಾಣದ ಊರಿನ ಬಗ್ಗೆ ನಿಮ್ಮ ಮುಂದೆ ನಾವೀಗ ವರದಿಯನ್ನ ಇಡ್ತಾ ಇದ್ದೀವಿ. ಕರೆಂಟ್ ಕಂಬಕ್ಕೆ ಇಲ್ಲಿ ದುಡ್ಡು ಕೊಡಬೇಕಂತೆ. ದುಡ್ಡು ಕೊಟ್ಟರೆ ಮಾತ್ರ ವಿದ್ಯುತ್ ಸಂಪರ್ಕ. ಇಲ್ಲಿನ ಜನರಿಗೆ ಎಣ್ಣೆ ದೀಪವೇ ಬದುಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು, ಸಂಬಂಧಪಟ್ಟಂತ ಇಲಾಖೆಯವರು, ಆ ಭಾಗದ ಶಾಸಕರು ಇಂಥವನ್ನೆಲ್ಲ ಗಮನಿಸಬೇಕು. ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿಯ ಘಟನೆಗಳಾಗ್ತಾ ಇದೆ, ಮೂಲ ಸೌಕರ್ಯ ಇಲ್ಲ, ಕರೆಂಟ್ ಇಲ್ಲದ ಊರಲ್ಲಿ ನೀವು ಶಾಸಕರಾಗಿದ್ದೀರಿ ಅಂತಂದ್ರೆ ನಿಮಗೆ ನಾಚಿಕೆ ಇದೆ. ಕೊಡಗಿನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಒಂದು ಊರಿನಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ಬೇಕು ಅಂತಂದ್ರೆ ಕರೆಂಟ್ ಕಂಬಕ್ಕೆ ದುಡ್ಡು ಕೊಡ್ಬೇಕಂತ. ದುಡ್ಡು ಕೊಟ್ರೆ ಮಾತ್ರ ವಿದ್ಯುತ್ ಸಂಪರ್ಕ ಅಂತ. ವೀಕ್ಷಕರೇ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, 4 ಕುಟುಂಬಗಳಿಗೆ ಇಲ್ಲಿ ವಿದ್ಯುತ್ ಸಂಪರ್ಕ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಸೋಮವಾರಪೇಟೆಯ ಸೂರ್ಲಬ್ಬಿ ಅನ್ನುವಂತಹ ಒಂದು ಗ್ರಾಮ, ಆ ಸೂರ್ಲಬ್ಬಿ ಗ್ರಾಮಸ್ಥರ ಗೋಳು ವಿದ್ಯುತ್ ಸಂಪರ್ಕ ಇಲ್ಲದೆ ಇರು. 11 ಕಂಬ ಇದ್ರೆ 4 ಮನೆಗಳಿಗೂ ಕೂಡ ವಿದ್ಯುತ್ ಬರುತ್ತೆ. ಒಂದು ಕಂಬಕ್ಕೆ 11,000 ರೂಪಾಯಿ ಕೊಡಿ ಅಂತ ಹೇಳ್ತಿದ್ದಾರೆ ಅಧಿಕಾರಿಗಳು. BPL ಕಾರ್ಡ್ದಾರರಿಗೂ ವಿದ್ಯುತ್ ಇಲ್ಲ. 5 ವರ್ಷ ಆದರೂ ಮನೆಗೆ ವಿದ್ಯುತ್ ನೀಡಿಲ್ಲ ಎಸ್ಕಾಂ. 11 ಕಂಬ ಬೇಕಂತೆ ಈ ಊರಿಗೆ. 11 ಕಂಬಗಳಿಗೆ ಇಡೀ ಊರಿಗೆ ಕರೆಂಟ್ ಆಗ್ಬಿಡುತ್ತೆ. ಒಂದು 4ರಿಂದ 5 ಮನೆಗಳಿದೆ ಅಲ್ಲಿ. 11 ಕಂಬ, ಒಂದು ಕಂಬಕ್ಕೆ 11,000 ರೂಪಾಯಿ ಕೇಳ್ತಿದಾರಂತೆ. ಅವರು ಇವರು ಅಲ್ಲ, ಅಧಿಕಾರಿಗಳೇ ಕೇಳ್ತಾ ಇದ್ದಾರಂತೆ. ಊರಿಗೆ ವಿದ್ಯುತ್ ಸಂಪರ್ಕವನ್ನ ನೀಡೋದಕ್ಕೆ ಊರಿನವರು ದುಡ್ಡು ಕೊಡ್ಬೇಕಾ? ಲೈಟಿನ ಕಂಬ ಹಾಕಿ ನಮ್ಮೂರಿಗೆ ಅಂತ ಊರವರೇ ದುಡ್ಡು ಕೊಡ್ಬೇಕಾ? ಇದ್ಯಾವ ಹೊಸ ಕಾನೂನು? ಈ ಕಾನೂನು ಏನಾದರೂ ಇದ್ದರೆ ಸಂಬಂಧಪಟ್ಟ ಇಲಾಖೆಯವರು ನಮಗೂ ತಿಳಿಸ್ಕೊಡಿ. ಇಲ್ಲ, ಊರವರೇ ಪೇ ಮಾಡಬೇಕು ಅಂದರೆ ಮಾತ್ರ ಆ ಊರಿಗೆ ವಿದ್ಯುತ್ ಕಂಬಗಳನ್ನು ಕೊಡ್ತೀವಿ ಅಂತ ಹೇಳಿ. 11 ಕಂಬಕ್ಕೆ 11 ಅಂದರೆ ಒಂದು ಕಂಬಕ್ಕೆ 11,000 ರೂಪಾಯಿ ಅಂತೆ. ಆ ಊರಿಗೆ ಬೇಕಾಗಿರೋದು 11 ಕಂಬ. ಗ್ರಾಮಸ್ಥರು ಇದನ್ನು ಹೇಳ್ತಾ ಇದ್ದಾರೆ. ತಮ್ಮ ಗೋಳಾಟ ಈ ರೀತಿ ಇದೆ ಅಂತ ಹೇಳಿ ಮಾಧ್ಯಮಗಳ ಮುಂದೆ ಬಂದಿದ್ದಾರೆ. ಈಗ ನಮ್ಮ ರಿಪಬ್ಲಿಕ್ ಕನ್ನಡ ಅಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ರಿಪಬ್ಲಿಕ್ ಕನ್ನಡದ ಮುಂದೆ ಆ ಗ್ರಾಮಸ್ಥರು ಕಣ್ಣೀರಿಟ್ಟಿದ್ದಾರೆ. ತಮ್ಮ ಗೋಳಾಟವನ್ನು ಹೇಳಿ ದುಃಖಿತರಾಗಿದ್ದಾರೆ. ನಮ್ಮ ಊರಿಗೆ ಮೂಲ ಸೌಕರ್ಯ ಅನ್ನೋದೇ ಇಲ್ಲ ಸರ್ ಅಂತ ಹೇಳಿ. ಒಂದು ಕಂಬಕ್ಕೆ 11,000 ರೂಪಾಯಿ ಅಂತೆ. 11 ಕಂಬಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಕೊಡಿ ಅಂದರೆ ಮಾತ್ರ ನಿಮ್ಮ ಊರಿಗೆ ಕರೆಂಟ್ ಅಂತ ಅಧಿಕಾರಿಗಳು ಹೇಳ್ತಿದಾರಂತೆ. BPL ಕಾರ್ಡ್ದಾರರಿಗೂ ಅಲ್ಲಿ ವ್ಯವಸ್ಥೆ ಸರಿ ಇಲ್ಲ. 5 ವರ್ಷ ಆದರೂ ಮನೆಗೆ ವಿದ್ಯುತ್ ನೀಡಿಲ್ಲ ಚೆಸ್ಕಾಂ ಅವರು. ಕೊಡಗು ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಸಾಕಷ್ಟು ಮನೆಗಳಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ. ಒಂದು ಕಡೆ ಈ ಗಿರಿಜನ ಹಾಡಿಯೇನಿರುತ್ತೆ, ಅವ್ರ ಮನೆ ಫಾರೆಸ್ಟಲ್ಲಿ ಇರುತ್ತೆ, ಅಲ್ಲಿ ಅರಣ್ಯ ಇಲಾಖೆಯವರು ಕೆಲವು ಅಡೆತಡೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಸ್ವಲ್ಪ ಹಾಡಿಗಳಿಗೆ ವಿದ್ಯುತ್ ಇಲ್ಲ. ಆದರೆ ನಾವು ಇರುವಂಥದ್ದು ಈಗ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮದಲ್ಲಿ 4 ಮನೆ ಇದೆ. ಈ 4 ಮನೆಗೂ ಕೂಡ ವಿದ್ಯುತ್ ವ್ಯವಸ್ಥೆ ಇಲ್ಲ. ಅವರು ಇವತ್ತಿಗೂ ಕೂಡ ದೀಪವನ್ನು ಬಳಸ್ತಾ ಇದ್ದಾರೆ. ಅಂದರೆ ಸೀಮೆಣ್ಣೆ ದೀಪ. ಈಗ ಸೀಮೆಣ್ಣೆ ಕೂಡ ಸಿಗಲ್ಲ, ಅದರಿಂದ ಡೀಸೆಲ್ ತಂದು ದೀಪವನ್ನು ಮಾಡಿ ಬಳಸುವಂಥದ್ದು. ಈಗ ನೋಡಿ, ಇಲ್ಲಿ ಕರೆಂಟ್ ಎಲ್ಲ ಮಾಡಿ ಇದು ವೈರಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ, ಆದರೆ ಕರೆಂಟ್ ಇಲ್ಲ. ವೈರಿಂಗ್ ಎಲ್ಲ ರೆಡಿ ಇದೆ. ಅವರು ಕಂಬ ಹಾಕಿ ಅವರಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವವರೆಗೂ ಇವರು ದೀಪವನ್ನೇ ಬಳಸಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಒಳಗೆ ಹೋಗಿ ತೋರಿಸ್ತೀನಿ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ ಮನೆಯೊಳಗೆ. ಈ ರೀತಿ ಅವ್ರು ಏನು ಹಿಡ್ಕೊಂಡು ನಿಂತಿದ್ದಾರೆ ದೀಪ, ಇಂಥ ದೀಪ ಇಟ್ಕೊಂಡು ಅವರು ಜೀವನ ಸಾಗಿಸ್ತಿರುವಂಥದ್ದು. ಇಲ್ಲಿ ಅಕ್ಕಪಕ್ಕದವರೆಗೆ ಮನೆಯವರೆಗೆಲ್ಲ ವಿದ್ಯುತ್ ಆಗಿದೆ, ಆದರೆ 4 ಮನೆಗೆ ಆಗಿಲ್ಲ. ನೋಡಿ, ಈ ರೀತಿ ದೀಪವನ್ನು ಬಳಸ್ತಾರೆ. ಇಲ್ಲಿ ಅವರ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಇಲ್ಲಿ ಬೇರೆ ಬೇರೆ ಇದೇ ಥರ ದೀಪವನ್ನು ಡೀಸೆಲ್ ತಂದು ಈ ರೀತಿ ದೀಪವನ್ನು ಮಾಡಿ ಅವರು ಬಳಸುವಂಥದ್ದು. ಯಾಕಂದರೆ ಸಾಕಷ್ಟು ಮನವಿ ಮಾಡಿದ್ದಾರೆ, ಇದುವರೆಗೆ ಆಗಿಲ್ಲ. ಸುಮಾರು ಇವರ ಇಲ್ಲಿಗೆ ಬರಬೇಕಾದ್ರೆ ಒಂದು 11 ವಿದ್ಯುತ್ ಕಂಬಗಳು ಬೇಕಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಹಾಕಲಿಕ್ಕೆ ರೆಡಿ ಇಲ್ಲ ಇಲಾಖೆಯವರು. ಯಾಕೆಂದರೆ ಯಾವುದೇ ಸ್ಕೀಮ್ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಸ್ಕೀಮ್ ಇದ್ದರೆ ಮಾಡಿಕೊಡ್ತೀವಿ, ಈಗ ಯಾವುದೇ ಸ್ಕೀಮ್ ಇಲ್ಲ, ಅದರಿಂದ ನೀವು ದುಡ್ಡು ಕೊಟ್ಟರೆ ನಾವು ಮಾಡ್ತೀವಿ ಅಂತ ಹೇಳುವಂಥದ್ದು. ಒಂದೊಂದು ಕಂಬಕ್ಕೆ 11,000 ಕೊಡಬೇಕಂತ ಹೇಳ್ತಿದ್ರಂತೆ. ಇನ್ನು ಕೆಲವರು ಹೇಳ್ತಿದ್ದಾರೆ ಒಂದೊಂದು ಮನೆಗೆ 1 ಲಕ್ಷ ಕೊಡಬೇಕಂತ ಹೇಳ್ತಿದ್ದಾರೆ ಅಂತ ಹೇಳಿ. ಈ ರೀತಿ ಸಮಸ್ಯೆ ಆಗಿದೆ. ಇನ್ನು ಇಲ್ಲಿ ಈ ಮನೆಯವ್ರನ್ನ ಮಾತಾಡ್ಸೋ ಏನು ಹೇಳ್ತಾರೆ ಅಂತ ಹೇಳುವಂಥದ್ದು. ಇದು ಯಾಕೆ ನಿಮ್ಮ ಮನೆಗೆ ಕರೆಂಟ್ ಆಗ್ತಾ ಇಲ್ಲ, ಏನು ಸಮಸ್ಯೆ ಅಂತ? ನಾವು ಗೌರ್ಮೆಂಟಲ್ಲಿ ಮಂತರ್ಗೌಡ ಅವರು ಈ ಸರಿ ಒಂದು 2 ಮಂತ್ಸ್ ಬ್ಯಾಕಲ್ಲಿ ಬಂದು ಹೋದರು, ಮಾತನಾಡಿ ಎಲ್ಲ ನೋಡಿ ಹೋಗಿದ್ದಾರೆ, ಮಾಡಿಕೊಡ್ತೀವಿ ಅಂತ.
ಇನ್ನು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ. ನಮಗೆ ತುಂಬ ತೊಂದರೆ ಇದೆ. ಇವಾಗ ನಾವು ಡೀಸೆಲಲ್ಲಿ ದೀಪ ಹಚ್ಚಿಕೊಂಡು ಮನೆ ಒಳಗಡೆ ಇರ್ತೀವಿ. 5 ಗಂಟೆ ಆಯಿತು ಅಂದರೆ ನಾವು ಬಾಗಿಲು ಮುಚ್ಕೊಳ್ತೀವಿ ಮನೆಯಲ್ಲಿ ಮಲ್ಗದೆಯ. ನಮ್ಗೆ ಆಗಲ್ಲ, ಇರಲಿಕ್ಕೆ ಆಗಲ್ಲ. ವಿದ್ಯುತ್ ಸಂಪರ್ಕ ಇಲ್ಲ, ನಮಗೆ ಬೆಳಕು ಇಲ್ಲ, ವಿದ್ಯುತ್ ಏನಿಲ್ಲ. ಅದರಿಂದ ನಮಗೆ ತುಂಬ ಕಷ್ಟ ಆಗಿದೆ. ಈಗ ಮೊದಲಿನ ಥರ ಸೀಮಣ್ಣನೂ ಸಿಗಲ್ಲ, ಈಗ ಏನು ಮಾಡ್ತೀರಿ? ಇಲ್ಲ, ಇವಾಗ ನಾವು ದುಡ್ಡು ಕೊಟ್ಟು ಡೀಸೆಲ್ ತಗೊಂಡು ಬಂದು ದೀಪ ಉರಿಸ್ತಾ ಇದ್ದೀವಿ ಸರ್. ಹಾಂ, ಹಾಗೆ ಆಗಿದೆ. ಇವಾಗ ಸರ್ಕಾರದಿಂದ ಕೇಳಿದರೆ ಇಲ್ಲ, ನೀವೇ ಹಾಕ್ಸ್ಕೊಳ್ಬೇಕು, ಕಂಬಕ್ಕೆ ಹಣ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಒಂದು ಕಂಬಕ್ಕೆ 11,000 ಕೇಳ್ತಾ ಇದ್ದಾರೆ. ನಮ್ಮ ಕೈಯಲ್ಲಿ ಅಷ್ಟೆಲ್ಲ ಕೊಟ್ಟು ನಮಗೆ ಅನುಕೂಲ ಆಗೋದಿಲ್ಲ. ನಮಗೆ ಅನನುಕೂಲ ಆದದರಿಂದ ನಮಗೆ ಯಾವ ವ್ಯವಸ್ಥೆಯನ್ನು ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಥರ ಆಗಿದೆ ಇವಾಗ. 4 ಮನೆ ಇದೆಯಾ ಈಗ? ಹೌದು, 4 ಮನೆ ಇದೆ. ಅದು ಇವಾಗ 4 ಮನೆಗೆ ಸುಮಾರು ದೂರದಿಂದ ಕಂಬ ಬರಬೇಕು, 11 ಕಂಬ ಬರಬೇಕು. ಇವಾಗ ಕರೆಂಟ್ ಇದ್ದಲ್ಲಿಂದ ನಮ್ಮ ಮನೆ ತನಕ 11 ಕಂಬ ಬೇಕು. ಅದಕ್ಕೆ ಎಲ್ಲಿಂದ ನಾವು ಕೊಡೋಕ್ಕಾಗುತ್ತೆ ಹಣ? ಮನೆ ಕಟ್ಕೊಂಡು ನಿಂತಿರೋದೇ ಕಷ್ಟದಲ್ಲಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅನು ಕಾರ್ಯಪ್ಪ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅನು ಕಾರ್ಯಪ್ಪ, ಈ ಕ್ಷೇತ್ರಕ್ಕೆ ಮಂಥರಗೌಡ ಅವರು ಶಾಸಕರಾಗಿ ಬರ್ತಾರ? ಮಂಥರಗೌಡ ಅವರು ಬರ್ತಾರೆ ಅಂತಂದ್ರೆ ಅವ್ರ ಗಮನಕ್ಕೆ ಇದು ಇದೆಯಾ? 11 ಕಂಬ ಹಾಕಿ 4 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇವರನ್ನ ಜನಪ್ರತಿನಿಧಿ ಅಂತ ಯಾಕೆ ಕರಿಬೇಕು? ಇನ್ನೊಂದು ವಿಚಾರವನ್ನ ತಾವು ಹೇಳ್ತಾ ಇದ್ರಿ ವರದಿಯನ್ನ ಕೊಡುವಾಗ, ಅರಣ್ಯ ಇಲಾಖೆ ಅಡೆತಡೆಯಿಂದ ಕೆಲವು ತೊಂದರೆಗಳಾಗಿರಬಹುದು ಅನ್ನುವಂತಹ ಮಾಹಿತಿ. ಸೊ ಅರಣ್ಯ ಇಲಾಖೆ ತೊಂದರೆ ಮಾಡುತ್ತೆ ಅಂತಂದ್ರೆ ಅದನ್ನ ಬಗೆಹರಿಸಿ ಅಲ್ಲಿ ವಿದ್ಯುತ್ ಸಂಪರ್ಕ ಕೊಡಬೇಕಾಗಿರುವಂತವ್ರು ಯಾರು? ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಶ್ರೀಪಾದ್, ಅರಣ್ಯ ಇಲಾಖೆ ತೊಂದರೆ ಕೊಡುವಂಥದ್ದು ಇವರಿಗೆಲ್ಲ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು. ಬೇರೆ ಕೊಡಗು ಜಿಲ್ಲೆ ಬೇರೆ ಬೇರೆ ಕಡೆ ಅರಣ್ಯ ಇಲಾಖೆ ಅರಣ್ಯದಲ್ಲಿ ಹಾಡಿಗಳಿದೆ, ಗಿರಿಜನರ ಹಾಡಿ. ಅಲ್ಲಿ ಅರಣ್ಯ ಇಲಾಖೆಯವರು ಅಡೆತಡೆ ಮಾಡ್ತಾರೆ. ಆದರೆ ಇಲ್ಲಿ ಅಂಥ ಯಾವುದೇ ಅಡೆತಡೆ ಇಲ್ಲ, ಆದರೂ ಕೂಡ ಇವರಿಗೆ ವಿದ್ಯುತ್ ಕೊಟ್ಟಿಲ್ಲ ಅಂತ ಹೇಳುವಂಥದ್ದು ನಾನು ಹೇಳಿರುವಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ, ನೀವು ಶಾಸಕರ ಬಗ್ಗೆ ಹೇಳಿದ್ರಿ. ಶಾಸಕರು ಸ್ವಲ್ಪ ದಿನದ ಹಿಂದೆ ಅಲ್ಲಿಗೆ ಹೋಗಿದ್ದಾರೆ, ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿದ್ದಾರೆ. ಅಧಿಕಾರಿಗಳು ಒಪ್ಪಿ ನಾವು ಮಾಡಿಕೊಡ್ತೀವಿ ಅಂತ ಹೋಗಿರುವಂಥದ್ದು. ನಂತರ ಅವರು ಮನೆಯವರು ಕೇಳಿದಾಗ ಆಗಲ್ಲ ಅಂತ ಹೇಳಿದ್ದಾರೆ. ಅಂತ ಯಾವುದೇ ಫ್ರೀ ಸ್ಕೀಮ್, ಈಗ ಉಚಿತವಾಗಿ ಕೊಡುವಂಥ ಸ್ಕೀಮ್ ಯಾವುದೂ ಇಲ್ಲ. ಹಾಗಾಗಿ ನೀವು ಒಂದು ಕಂಬಕ್ಕೆ 11,000 ರೂಪಾಯಿ ದುಡ್ಡು ಕೊಡಬೇಕು, 11 ಕಂಬ ಬೇಕಾಗುತ್ತೆ ಅಂತ ಹೇಳಿ ಅವ್ರು ಹೇಳಿರುವಂಥದ್ದು. ಇದಿಷ್ಟು. ಮತ್ತು ಇವರು ಸಾಕಷ್ಟು ಸಲ ಹಿಂದೆ 5 ವರ್ಷದಿಂದ ಸಾಕಷ್ಟು ಸಲ ಮನವಿ ಮಾಡಿದ್ದಾರೆ, ಆದರೂ ವಿದ್ಯುತ್ ಕೊಟ್ಟಿಲ್ಲ. ಅಂದರೆ ಸೂರ್ಲಬ್ಬಿ ಗ್ರಾಮ ಏನಿದೆ, ಸೋಮರಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮ, ಅಲ್ಲಿ ಆ ಗ್ರಾಮಕ್ಕೆ ವಿದ್ಯುತ್ ಬಂದಿದೆ. ಇವರ ಮನೆಗೆ 4 ಮನೆ ಇದೆ, 4 ಮನೆಗಳಿಗೆ ಮಾತ್ರ ವಿದ್ಯುತ್ ಇಲ್ಲ. ಅಂದರೆ ಸುಮಾರು 11 ಕಂಬ ಬೇಕಾಗುತ್ತೆ. ಅದಕ್ಕಾಗಿ ಇವರು ಪರದಾಡ್ತಿರುವಂಥದ್ದು. ಅವರೆಲ್ಲ BPL ಕಾರ್ಡ್ ಇರುವಂಥವ್ರು. ಅವರು ಅಷ್ಟೊಂದು ದುಡ್ಡು ಕೊಟ್ಟು ವಿದ್ಯುತ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಮನೆಯಲ್ಲಿ ವಯಸ್ಸಾದವರಲ್ಲಿದ್ದಾರೆ. ಅವರಿಗೆ ಏನಾಗುತ್ತೆ, ಈ ಮಳೆಗಾಲ ಬಂದಾಗ ವಿದ್ಯುತ್ ಇಲ್ಲ ಅಂತ ಹೇಳಿ ಮನೇಲಿ ಇರಲಿಕ್ಕೆ ಆಗಲ್ಲ ಅಂತ ಹೇಳಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ ಅಂತ ಹೇಳಿ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಮತ್ತು ಮಳೆ ಕಡಿಮೆ ಆದಾಗ ಬರುವಂಥದ್ದು ಈ ರೀತಿ ಆಗ್ತಾ ಇದೆ. ಆದ್ದರಿಂದ ಶಾಸಕರ ಗಮನಕ್ಕೂ ಇದೆ, ಶಾಸಕರು ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ಆ ಮನೆ ಜನರ ಆರೋಪ ಇರುವಂಥದ್ದು. ಶ್ರೀಪಾದ್, ಅಲ್ಲ, ಊರಿನವರೇ ದುಡ್ಡು ಕೊಟ್ಟು ಕಂಬ ಹಾಕಿಸ್ಕೊಳ್ಳೋದಂತಂದ್ರೆ ಇದು ಯಾವ ನಿಯಮ ಅಂತ ಹೇಳಿ? ಈಗ 11 ಕಂಬಕ್ಕೆ 11,000 ರೂಪಾಯಿ ಒಂದು ಕಂಬಕ್ಕೆ ಅಂತಂದ್ರೆ ಎಷ್ಟಾಗುತ್ತೆ ದುಡ್ಡು? ಅದನ್ನು ಇವ್ರ ಹತ್ರ ಕೊಡೋದಕ್ಕೆ ಶಕ್ತಿ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. 1,21,000 ರೂಪಾಯಿ ಆಗುತ್ತೆ 11 ಕಂಬಕ್ಕೆ. ಇನ್ನು ಡಿವೈಡೆಡ್ ಬೈ 4 ಮನೆಗಳಲ್ಲಿದೆ ಅಂತಂದ್ರೆ ಒಂದು ಮನೆ ಅವರಿಗೆ 30,250 ರೂಪಾಯಿ ಆಗುತ್ತೆ. ಎಲ್ಲಿದೆ ಇನ್ಕಮ್? ಹೇಗೆ ಕೊಡ್ಬೇಕು ಅವರು? ಶಾಸಕರು ಇದನ್ನ ಇನಿಷಿಯೇಟಿವ್ ಆಗಿ ಯಾಕೆ ತಗೋಬಾರ್ದು? ಹೌದು. ಈಗ ಕೇಂದ್ರ ಸರ್ಕಾರದ ಒಂದು ನಿಯಮ ಇದೆ. ಅಂದರೆ ಎಲ್ಲ ಮನೆಗಳಿಗೆ ವಿದ್ಯುತ್ ಕೊಡಬೇಕಂತೇಳಿ, ಉಚಿತವಾಗಿ ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಂತೇಳಿ. ಆದರೂ ಕೂಡ ಇವರು ಕಂಬಕ್ಕೆ ಹಣ ಕೇಳುತ್ತಿರುವಂಥದ್ದು. ಅವ್ರು ಹೇಳುವಂಥದ್ದು ಫ್ರೀ ಸ್ಕೀಮ್ ಇಲ್ಲ, ಈಗ ಸದ್ಯಕ್ಕೆ ಇಲ್ಲ. ಫ್ರೀ ಸ್ಕೀಮ್ ಯಾವಾಗ ಬರುತ್ತೆ ಆವಾಗ ನೋಡುವ ಅಂತ ಹೇಳ್ತಾರೆ ಅಂತ ಕೇಳಿದಾಗ, ಈಗ ನಾವು ಕೂಡ ಅಲ್ಲಿ ಹೋಗಿದ್ದಾಗ ಅವರು ದೂರವಾಣಿ ಕರೆ ಮಾಡಿದ್ರು ಅದಕ್ಕೆ ಇಂಜಿನಿಯರ್ಗಳಿಗೆ, ಚೆಸ್ಕಾಂ ಇಂಜಿನಿಯರ್ಗಳಿಗೆ. ಅವರು ಆಗಲೇ ಹೇಳಿದ್ದಾರೆ, ನಾವು ಕೂಡ ರೆಕಾರ್ಡ್ ಮಾಡಿದ್ದೀವಿ ಅದನ್ನು. ಅಂದರೆ ನಾವು ನಮಗೆ ಈಗ ಶಾಸಕರು ಬಂದಾಗ ಹೇಳಿದ್ದೀವಿ ನಿಜ, ಆದರೆ ನಾವು ಇಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಅದರಲ್ಲಿ ಯಾವುದು ಫ್ರೀ ಸ್ಕೀಮ್ ಇಲ್ಲ. ಅದರಿಂದ ನೀವು ದುಡ್ಡು ಕೊಟ್ಟರೆ ನಾವು ಇಮಿಡಿಯೇಟ್ ಮಾಡಿಕೊಡ್ತೀವಿ. ಒಂದು ಕಂಬಕ್ಕೆ 11,000 ರೆಕಾರ್ಡ್ ಆಗಿದೆ, ನಾನು ಅದನ್ನು ಕೂಡ ನಿಮಗೆ ಕಳಿಸಿದ್ದೇನೆ. ಈ ರೀತಿ ಅಧಿಕಾರಿಗಳು ಹೇಳುವಂಥದ್ದು. ಅದರಿಂದ ನಾವು ಏನು ಮಾಡಬೇಕು ಅಂತ ಹೇಳಿ ಅವರು ಜನರು ಕೇಳ್ತಾ ಇದ್ದಾರೆ. ಶಾಸಕರು ಬಂದು ನೋಡಿ ಹೋಗಿ ನಂತರ ಅಧಿಕಾರಿಗಳು ತಿಳಿಸಿದ್ರು ಕೂಡ ಅವರು ಈ ರೀತಿ ಹೇಳ್ತಿದ್ದಾರೆ. ಮತ್ತೆ ನಾವು ಶಾಸಕರ ಬಳಿ ಹೋಗಿ ಕಂಪ್ಲೇಂಟ್ ಮಾಡಬೇಕಂತ ಅವ್ರು ಕೇಳ್ತಿದ್ದಾರೆ. ಆದರೆ ಈ ಕಂಪ್ಲೇಂಟ್ ಕೊಟ್ಟರು ಕೂಡ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ, ಈಗ ಫ್ರೀ ಸ್ಕೀಮ್ ಇಲ್ಲ ವಿದ್ಯುತ್ ಹಾಕಿ ಕೊಡ್ಲಿಕ್ಕೆ ಅಂತ ಅವ್ರು ಹೇಳ್ತಿರುವಂಥದ್ದು.